ಚೆನ್ನಾಗಿ ಕಾಣಿಸ್ತಾ ಇದೀನಾ? ಓ ಸೂಪರಾಗಿ ಕಾಣ್ತಾ ಇದೆಯಾ, ಚೆನ್ನಾಗೈತೆ. ಇದೊಂದೇ ನಮ್ಮ ಅಮ್ಮನ ನೆನಪು ಅಂತ ಇರೋದು ನನ್ನ ಹತ್ರ. 50% ಐತೆ. 100% ಆಗೋವರೆಗೂ ನಾನು ಕಾಯ್ತೀನಿ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಸ್ಯಾರಿ ಕಲೆಕ್ಷನ್ ಬ್ಲಾಗ್ ಮಾಡ್ತಾ ಇದೀವಿ ಇವತ್ತು. ಅದು ಸ್ಯಾರಿ ಯಾರ್ದು ಅಂದರೆ ಇವರ ತಾಯಿದು, ನಮ್ಮ ಅತ್ತೆದು. ಸೀರೆಗಳು ತುಂಬ ಇದ್ವು. ಕೆಲವೊಂದು ಸೀರೆಗಳನ್ನ ಅವ್ರಿಗೆ ಇವ್ರಿಗೆ ಅಂತ ಕೊಟ್ಬಿಟ್ಟಿದ್ದೀವಿ. ಆದರೆ ತುಂಬ ನೆನಪಿರೋ ಅಂತವು, ಸ್ವಲ್ಪ ಚೆನ್ನಾಗಿರೋ ತುಂಬ ಸ್ಯಾರಿನ ಹಾಗೆ ಒಳ್ಳೊಳ್ಳೆ ಸೀರೆ ಅನ್ನೋದಕ್ಕಿಂತ ತುಂಬ ಮದುವೆ ಸೀರೆ ಆ ಥರ ಸೀರೆಗಳು ಅವೆಲ್ಲ ಹಾಗೆ ಎತ್ತಿಟ್ಟಿದ್ವಿ. ಆ ಸೀರೆಗಳ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ನಾನು ಇವಾಗ ಆ ಕಡೆ ಹೋಗ್ಬೇಕಾ? ರೆಡಿ, 1 2 3 ಸ್ಟಾರ್ಟ್. ಶುರು ಮಾಡ್ಲಾ? ನನ್ನ ಮಗಳಿಗೆ ತುಂಬಾ ಇಷ್ಟವಾಗಿರುವಂತಹ ಕಲರ್ ಪಿಂಕ್ ಕಲರ್. ಕೆಳಗಡೆ ಬಾರ್ಡ್ರು ಮೇಲ್ಗಡೆ ಬಾರ್ಡ್ರು ಸೇಮ್ ಬಾರ್ಡ್ರ್ ಇದೆ. ಸ್ಯಾರಿ ಪೂರ್ತಿ ಅಲ್ಲಲ್ಲಿ ಬುಟ್ಟ ಬಂದಿದೆ ನೋಡಿ, ಚಿಕ್ಕ ಚಿಕ್ಕದಾಗಿ. ಬಾರ್ಡ್ರು ಮೇಲೆ ಕೆಳಗೆ ಸೇಮ್ ಬಾರ್ಡ್ರು. ಮತ್ತೆ ಸೆರ್ಗ್ ಕಡೆ ಸೆರ್ಗು ತೋರಿಸ್ತೀನಿ. ಇದು ಸೆರ್ಗು. ಸೆರ್ಗ್ ಚೆನ್ನಾಗಿತ್ತಪ್ಪ, ಏನು ಸಖತ್ತಾಗಿ ಡಿಸೈನ್ ಆಗೈತೆ ಸೆರ್ಗು. ನಾನು ಈ ಸ್ಯಾರಿನ ಒಂದ್ಸರಿ ಉಟ್ಕೊಂಡಿದ್ದೆ. ಹೌದಾ? ಯಾವಾಗ? ಶಿವರಾತ್ರಿ ಹಬ್ಬದಲ್ಲ ಏನ. ಹೌದಾ? ನನ್ನ ಮದ್ವೆ ದಸೋದ್ರಲ್ಲಿ. ಇದಕ್ಕೆ ಗೋಲ್ಡ್ ಹೊಲ್ಕೊಂಡ್ರೆ ಸಖತ್ತಾಗಿರುತ್ತಲ್ವ ಬ್ಲೌಸು? ಹಂಗಾದ್ರೆ ನೆಕ್ಸ್ಟ್ ಅಂಗಳದಲ್ಲಿ ಅಡುಗೆನಲ್ಲಿ ಸ್ಯಾರಿ ಉಟ್ಕೊಂಡು ಮಾಡಿ ಅಂತ ಒಬ್ರು ಕಮೆಂಟ್ ಮಾಡ್ತಿದ್ದಾರೆ. ಖಂಡಿತ ಇದೇ ಸ್ಯಾರಿಗೇ ಒಂದು ಗೋಲ್ಡ್ ಹೊಲ್ಕೊಂಡು, ಗೋಲ್ಡ್ ಕಲರ್ ಬ್ಲೌಸ್ ಅಲ್ಲ, ಗೋಲ್ಡ್ ಕಲರಲ್ಲಿ ಬ್ಲೌಸ್ ಹೊಲ್ಕೊಂಡು ಈ ಸ್ಯಾರಿ ಉಟ್ಕೊಂಡು ಅಂಗಳದಲ್ಲಿ ಅಡುಗೆ ಮಾಡ್ತಾರೆ ನಮ್ಮ ಶ್ರೀಮತಿಯವರು. ಕರೆ ಆಗೈತೆ ಅಂದಲ್ಲ ಇಲ್ಲಿ. ಇಷ್ಟಾಗಲ್ಲ ಖಾಲಿ ಆಗೈತೆ. ಅದು ಹಳೆ ಮನೇಲಿ ಸುಟ್ಕೇಸಲ್ಲಿ ಇಕ್ಕಿ ತುಂಬಾ ದಿನ ಆಗಿತ್ತಲ್ಲ. ತುಂಬಾ ದಿನ ಆಗಿದೆ. ಆಮೇಲೆ ಮತ್ತೆ ಜಾಸ್ತಿ ಸ್ಯಾರಿ ಎಲ್ಲ ಇವರು ತೆಗೆದು ನೀಟಾಗಿ ಎತ್ತಿಟ್ಟಿಲ್ಲ, ಅದರಿಂದ ಸ್ವಲ್ಪ ಎಲ್ಲ ಕಲೆಗಳಾಗಿದಾವೆ ಸೀರೆ. ಇಲ್ಲಿ ಕಾಣಿಸುತ್ತೆ ಜಾಸ್ತಿ ಆಯ್ತಲ್ಲ. ಆಗ ಇಲ್ಲಿ 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 ಮೇಲೆ ಜಾಸ್ತಿ ಐತೆ ನೋಡಿ. ಇಲ್ಲೆಲ್ಲ ಕಲೆ ಆಗೈತೆ. ಅದು ಆದ್ರೆ ನನ್ನ ಮಗಳಿಗೆ ಏನಾದರೂ ಸ್ಟಿಚ್ ಮಾಡ್ತೀನಿ. ಹೊಲಿಬೋದಾ? ಆ ಥರ ಕಲೆ ಇದೆಯಲ್ಲ ಅದೆಲ್ಲ ತೆಗ್ದಾಕಿ. ಕಲೆ ಇರೋದೆಲ್ಲ ನೋಡ್ಬಿಟ್ಟು ತೆಗೆದ್ಬಿಟ್ಟು ಸ್ಟಿಚ್ ಮಾಡೋದು. ಹೌದಾ? ಕಲೆ ಇಲ್ದೇ ಇರೋ ಜಾಗ ಇರುತ್ತೆ ಅಲ್ವಾ, ಈಗ ಇಲ್ಲಿ ಕಲೆ ಐತೆ, ಇದರಿಂದ ಮೇಲ್ಕೆ ಕಲೆ ಇಲ್ವಲ್ಲ ಸ್ವಲ್ಪ. ಏನು ಹೊಲಿಬೋದು? ಲಂಗ ದಾವಣಿ ಆ ಥರ ನೋಡ್ತೀನಿ, ಒಂದ್ಸರಿ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಹೌದಾ? ಸರಿ. ಇದು ಕ್ಷಮಿಸಿ, ಇದು ಕಲೆ ಇದೆ ಸೀರೆ ನೋಡ್ಕೊಂಡಿರಲಿಲ್ಲ ಅವಾಗಲೇ ನಮ್ಮ ಶ್ರೀಮತಿಯವರು. ಈಗ ಸೀರೆ ಉಟ್ಕೊಳಕ್ಕಾಗ್ತಿಲ್ಲ. ನೆಕ್ಸ್ಟ್ ನೋಡೋಣ ಬೇರೆ ಸೀರೆ ಯಾವುದಿದೆ ಅಂತ. ಆದರೆ ಆ ಸೀರೆನಲ್ಲಿ ಮಗಳಿಗೋಸ್ಕರ ಏನಾದರೂ ಹೊಲಿತಾರಂತೆ. ಸೀರೆ ನಂಬರ್ 2 ಇದು ಬಂದ್ಬಿಟ್ಟು ಸೇಮ್ ಅದೇ ಸೀರೆ ಥರನೇ ಇದೆ. ಹೌದಾ? ಮೆಂತೆ ಕಲರ್ ಇದಲ್ಲ? ಮೆಂತೆ ಕಲರ್. ಮೇಲೆ ಕೆಳಗೆ ಸೇಮ್ ಬಾರ್ಡ್ರು ಇದಾ? ಇದೇ ಬಾರ್ಡ್ರು, ಇದೇ ಬಾರ್ಡ್ರು, ಮತ್ತೆ ಮಧ್ಯೆ ಎಲ್ಲ ಪ್ಲೇನೇ ಸೀರೆ. ಇಲ್ಲ ಇಲ್ಲ, ಇದು ಒಂದು ಕಾಲ್ ಭಾಗ ಪ್ಲೇನ್ ಐತೆ. ಆಮೇಲೆ ನೋಡಿತೀರ ಚಿಕ್ಕ ಚಿಕ್ಕದಾಗಿ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಡಿಸೈನ್ ಐತಿ. ಏನು ಕಾಣೋದಿಲ್ಲ ಡಿಸೈನ್ ಆದ್ರೂ. ಇದಕ್ಕೆ ಬೇರೆ ತರ ಕೊಡ್ಬೇಕಿತ್ತಲ್ಲ. ಇದು ಮೆಂತ್ಯ ಕಲರ್ ಐತೆ, ಅದು ಗೋಲ್ಡು ಕಾಣೋದೇ ಇಲ್ಲ ಡಿಸೈನ್. ಕಾಣಿಸಲ್ಲ ನೋಡ್ರಿ. ಇದು ಅಷ್ಟೇ ಎಲ್ಲ ಕಲೆ ಆಗ್ಬಿಟ್ಟಿದೆ. ಎಲ್ಲ ಕಲೆ, ತುಂಬಾ ಸೀರೆ ಎಲ್ಲ ಕಲೆ ಆಗ್ಬಿಟ್ಟವೆ. ಇದರಲ್ಲಿ ಏನಾದರೂ ಹೊಲಿಬೋದಾ? ನೋಡ್ತೀನಿ, ಇವಾಗಲೇ ಹೇಳಕ್ಕಾಗಲ್ಲ. ಆಮೇಲೆ ನೀವು ಒಲಿ ಅಂತ ಇದ್ ಮಾಡ್ತೀಯ. ಇದು ಸೆರ್ಗು. ಸರಿಗಾ? ಇದು ಎಲ್ಲೂ ಉಟ್ಕೊಂಡಿಲ್ಲ ನಾನು ಈ ಸ್ಯಾರಿನ. ಇದು ಸೇಮ್ ಅದೇ ತರನೇ ಐತೆ, ಬಟ್ಟೆ ಸ್ಮೂತ್ ಆಗೈತೆ, ಸ್ವಲ್ಪ ಕಾಟನ್ ತರ. ಇದು ತುಂಬಾ ಮೆಮೊರಿ ಸೀರೆ ಅಂತಾನೆ ಹೇಳ್ಬೋದು. ನಾನು ಹೇಳ್ತೀನಿ, ಪೂರ್ತಿ ಓಪನ್ ಮಾಡಿ ಸೀರೆ. ಈ ಸೀರೆ ಮೇಲೆ ಬಾರ್ಡ್ರ್ ಇಲ್ವಾ? ಮೇಲೇನೂ ಇಲ್ಲ, ಕೆಳಗೂ ಇಲ್ಲ ಬಾರ್ಡ್ರು. ಕೆಳಗೂ ಇಲ್ಲ ನೋಡ್ರಿ. ಇದು ಏನೋ ಇದರಲ್ಲಿ ಡಿಸೈನ್ ಬಂದಿದೆ ಹತ್ರ ಎಲ್ಲ ಈ ತರ ಸಾರಿ ತುಂಬಾ ಈ ತರ ಐತೆ. ಸೆರಗ್ ಕಡೆ ಸ್ವಲ್ಪ ಜಾಸ್ತಿ ಐತೆ. ಸರಿ, ಸೆರಗ್ ತೋರ್ಸು. ಮಿಣ ಅಂತ ಐತೆ ನೋಡಿ. ಇದು ಸೆರಗು ಲಾಸ್ಟ್ ಬಾರ್ಡ್ರ್ ತರ ಏನೋ ಮಾಡೋದು ಡಿಸೈನು. ಇದು ಸೆರಗು. ಈ ಸ್ಯಾರಿ ಬಂದ್ಬಿಟ್ಟು ನನ್ನ ತಮ್ಮ ಅಮ್ಮಂಗೆ ಅಂತ ಹೊಸ, ಅವನಿಗೆ ಫಸ್ಟ್ ಮೊದಲನೇ ಪೇಮೆಂಟ್ ಅಲ್ಲಿ ಸಂಬಳದಲ್ಲಿ ತಂದ್ಕೊಟ್ಟಿರೋಂತ ಸೀರೆ ಅಂತ ಸ್ಯಾರಿ ಇದು. ಈ ಸ್ಯಾರಿನೂ ನಾನು ಒಂದ್ಸರಿ ಉಟ್ಕೊಂಡಿದ್ದೆ. ಹೌದಾ? ಈ ಸ್ಯಾರಿ ಏನಾಗಿಲ್ಲ, ಕಲೆ ಏನಾಗಿಲ್ಲ, ಚೆನ್ನಾಗಿತ್ತಲ್ಲ. ಇದು ಉಟ್ಕೋಬಹುದು. ಇದು ಉಟ್ಕೊಂಡ್ ಬೇಕಿದ್ರೆ ಮಾಡೋಣ ನೆಕ್ಸ್ಟ್ ಟೈಮ್ ಅಂಗಳದಲ್ಲಿ ಅಡುಗೆ ಮಾಡ್ಬೇಕು. ಒಂದು ಗೋಲ್ಡ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡ್ಕೊತೀನಿ, ಉಟ್ಕೊಂಡು ಮಾಡೋಣ. ಚೆನ್ನಾಗಿದೆ ಸ್ಯಾರಿ. ಹೌದು, ನೀನೇನು ಕೊಡ್ತೀನಿ? ಅದನ್ನೇ ಹೇಳಕ್ ಬಂದೆ ನಾನು. ನಮ್ಮ ಅಮ್ಮಂಗೆ ಏನು ಒಂದು ಸೀರೆನೂ ತಂದು ಕೊಟ್ಟಿಲ್ಲ ಅಷ್ಟೇ. ನೀನು ಹೇಳೋಕ್ಕಾಗಲ್ಲ ನನಗೆ. ಇದ್ದಿದ್ರೆ ನಾನು ತಂದು ಕೊಡ್ಬೋದಿತ್ತು. ಏನೋ ಅವನು ಪುಣ್ಯವಂತ, ಅದಕ್ಕೆ ಹೇಳಿದ್ದು. ಇದು ಬಂದ್ಬಿಟ್ಟು ಯಾವ ಸ್ಯಾರಿ? ಇದು ಬಾರ್ಡರ್ ಸ್ಯಾರಿ. ಬಾರ್ಡರ್ ಸೀರೆನಾ?
ಡಬಲ್ ಕಲರ್ ಅಲ್ಲಿ ಇದೆ ನೋಡಿ. ಇವೆಲ್ಲ ಸೇಮ್ ಒಂದೇ ಕಲರ್ ಅಲ್ಲಿ ಇದು? ಇದು ಬಾರ್ಡ್ರು, ಹ್ಞೂ ಕೆಳಗಡೆನೂ ಸೇಮ್ ಬಾರ್ಡ್ರೆ. ಸೇಮ್ ಬಾರ್ಡ್ರ್ ಅವಾಗೆಲ್ಲ ಸಾಮಾನ್ಯ ಮೇಲೆ ಬಾರ್ಡ್ರು ಕೆಳಗಡೆ ಬಾರ್ಡ್ರು ಒಂದೇ ಬರೋದು ಅನಿಸ್ತೈತೆ ಅಲ್ವಾ? ದೊಡ್ಡ ಬಾರ್ಡ್ರ್ ಬರ್ತಿರಲ್ಲ ನೋಡಿ, ಎಲ್ಲ ಹಂಗೆ ಇವೆ. ಆದ್ರೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಬಾರ್ಡ್ರ್ ಗ್ರ್ಯಾಂಡ್ ಆಗೈತಲ್ಲ ನೋಡಿ. ಅಲ್ಲ ಬಾರ್ಡ್ರ್ ಏನದು ಸೆರ್ಗ ಇದು? ಸೆರ್ಗು ತುಂಬ ಗ್ರ್ಯಾಂಡ್ ಆಗೈತೆ ಇದು. ಇದು ನೆಂದು ಉಟ್ಕೊಂಡಿಲ್ಲ. ಇದು ತುಂಬ ಮೆಮೊರಬಲ್, ವಿಶೇಷವಾದ ಸ್ಯಾರಿ, ವಿಶೇಷವಾದ ನೆನಪಿರುವಂಥ ಸ್ಯಾರಿ ಇದು. ಚೆನ್ನಾಗಿದೆ ಈ ಸ್ಯಾರಿ. ಈ ಸ್ಯಾರಿ ಸೂಪರ್ ಆಗಿದೆ, ಏನೂ ಆಗಿಲ್ಲ. ಒಂದ್ಸರಿ ಉಟ್ಕೊಂಡಿದ್ದೆ ನೀನು? ನಂಗೆ ನೆನಪಿಲ್ಲಮ್ಮ, ಯಾವಾಗ ಉಟ್ಕೊಂಡಿದ್ದೆ? ಹೌದಾ? ನನ್ನ ಮದುವೆ ದಸರಲ್ಲಿ ನಂಗೆ ನೆನಪಿಲ್ಲ, ಆದರೆ ತುಂಬ ಚೆನ್ನಾಗಿ ನೆನಪಿದೆ. ನಮ್ಮ ಮನೇಲಿ ಒಬ್ರು ಪುಟಾಣಿ ಒನ್ಕೆ ಒಬ್ಬ ರೆಡಿ ಆಗಿದ್ರು ಈ ಸೀರೆನಲ್ಲಿ. ಫೋಟೋ ಇದ್ರೆ ಹಾಕ್ತೀನಿ ಫೋಟೋನ. ಇದು ಏನ್ ಗೊತ್ತಾ, ಈ ಕಲರ್ ಬ್ಲೌಸ್ ಪೀಸ್ ತಗೊಂಡ್ಬಂದು, ಸಿಲ್ಕ್ ಬ್ಲೌಸ್ ಪೀಸ್ ಬರುತ್ತೆ, ಆ ತರ ಬ್ಲೌಸ್ ಪೀಸ್ ತಗೊಬಂದು ಬುಟ್ಟ ಇಟ್ಬಿಟ್ಟು ನಾನೇ ಅವಳಿಗೆ ಬ್ಲೌಸ್ ನ ಸ್ಟಿಚ್ ಮಾಡಿ ಈ ತರ ಒಣಕೆ ಒಬ್ಬವನ್ನ ರೆಡಿ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಅವಾಗ ಟೈಲರಿಂಗ್ ಎಲ್ಲ ಚೆನ್ನಾಗಿ ಕಲ್ತಿದ್ದೆ, ಹೊಲಿತಾ ಇದ್ದೆ. ಆ ಥರದ ಈ ಥರ ಬ್ಲೌಸ್ ಪೀಸ್ ತಂದು ಬ್ಲೌಸ್ನ ಸ್ಟಿಚ್ ಮಾಡಿ ನಾನೇ ಅವಳಿಗೆ ಒಣಕೆ ಒಬ್ಬವಂಗೆ ಸ್ಯಾರಿ ಎಲ್ಲ ಉಡಿಸಿ ನಾನೇ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೆ ಸ್ಕೂಲ್ ಹತ್ರ. ಅವಳು LKG ಸೇರಿದಾಗ ನೆನಪಿದೆ ನನಗೆ. ನಾನು ಒನಕೆ ಎಲ್ಲ ರೆಡಿ ಮಾಡಿದ್ದೆ, ಮನೆ ಹೊಲದ ಹತ್ರ ಬಂದು ಇದನ್ನ ಕಟ್ಕೊಂಡ್ಬಂದು ಅದಕ್ಕೆಲ್ಲ ಪೇಂಟ್ ಎಲ್ಲ ಮಾಡಿ ಒನಕೆನೂ ಇರಬೇಕು ಅನ್ಸುತ್ತೆ ಎಲ್ಲ ಇರ್ತೀವಿ. ಆಮೇಲೆ ನಮ್ಮ ಶ್ರೀಮತಿಯವರು ಇದಕ್ಕೆಲ್ಲ ಕಚ್ಚೆ ಸೀರೆಯನ್ನು ಉಡಿಸ್ತಾರಲ್ಲ, ಆ ಥರ ಉಡಿಸಿ ಕರ್ಕೊಂಡು ಹೋಗಿದ್ವಿ. ಒನಕೆ ರೆಡಿ ಆ ಥರ ಎಲ್ಲ ಉಡ್ಸಕ್ ಬರ್ತಾ ಇರಲಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಆ ಥರ ರೆಡಿ ಮಾಡಿದೆ. ಅಲ್ಲೆಲ್ಲ ಕೇಳ್ತಾ ಇದ್ರು, ಯಾವ ತರ ಇದು ಫುಲ್ ಸ್ಯಾರಿನಾ, ಈ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ಫುಲ್ ಸ್ಯಾರಿನಾ ಅಂತ ಕೇಳ್ತಾ ಇದ್ರು. ಫೋಟೋ ಇದ್ರೆ ಹುಡುಕಿ ಹಾಕ್ತೀನಿ, ಇದೆ ಹಾಕ್ತೀನಿ ನೋಡ್ರಿ. ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ, ಈ ತರ ಯಾವಾಗಾದ್ರೂ ಉಟ್ಕೋಬೇಕು. ಚೆನ್ನಾಗಿದೆ ಇದು. ಇದಕ್ಕೆ ಈ ತರ ಈ ಕಲರ್ ಬ್ಲೌಸ್ ತಗೊಂಡು ಸ್ಟಿಚ್ ಮಾಡ್ಕೊಂಡು ಉಟ್ಕೋಬಹುದು, ಅಥವಾ ಗೋಲ್ಡ್ ಕಲರ್ ಅಲ್ಲಿ ಅಲ್ಲ, ಅದಕ್ಕೆ ಬಾರ್ಡರ್ ಈ ಕಲರೇ ತಗೊಂಡು ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ ತಗೋ. ಮತ್ತೆ ಆಮೇಲೆ ಬಾರ್ಡರ್ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ ಅಲ್ಲ ಬಾರ್ಡರ್ ಅಂತೀನಿ. ಸೆರ್ಗುನು ಚೆನ್ನಾಗಿದೆ. ಸೆರ್ಗು ನೋಡಿ, ನಾನು ಸೆರ್ಗು ನಮ್ ಜಾಣೆ ಮಗಳಿಗೆ ಕಚ್ಚೆ ಪಂಚೆ ಉಡಿಸ್ಬೇಕು ಅಂತ ಹೇಳ್ಬಿಟ್ಟು ಒನ್ಕೆ ಒಬ್ಬವಂಗೆ ಅಂತ ಹೇಳ್ಬಿಟ್ಟು ಜಿಗ್ಜಾಗ್ ಮಾಡ್ಸಿದೀನಿ. ಅರ್ಗೋಲ್ದಿದ್ರು, ಅದನ್ನ ಕಟ್ ಮಾಡಿ ಜಿಗ್ಜಾಗ್ ಮಾಡ್ಕೊಂಡು ತಗೊಂಡ್ಬಂದಿದ್ದೆ. ಈ ಕಡೆನೂ ಜಿಗ್ಜಾಗ್ ಐತಾ? ಈ ಕಡೆನೂ ಜಿಗ್ಜಾಗ್ ಐತೆ. ನಂದೇ ಜಿಗ್ಜಾಗ್ ಮಿಷಿನ್ ಇತ್ತು ಅವಾಗ. ಹೌದಾ? ರೆಡ್ ಎಲೆಕ್ ಟೈಲರ್ ಅಂಗಡಿಗೂ ಹಾಕಿದ್ನಲ್ವ ಅವಾಗ ಜಿಗ್ಜಾಗ್ ಮಾಡ್ಕೊಂಡು ಬ್ಲೌಸ್ ಹೊಲ್ಕೊಂಡು ತಗೊಬಂದಿದ್ದು. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ, ನಂಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಎತ್ತಿಡು ಇದನ್ನ. ಹಾಗಾದ್ರೆ ನೆಕ್ಸ್ಟ್ ಅಂಗಳದಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಈ ಸ್ಯಾರಿನೇ ಹೊಲ್ಕೊಂಡು ಉಟ್ಕೊಂಡು ಇದಕ್ಕೆ ಬ್ಲೌಸ್ ಕಲರ್ ತಂದು ಬ್ಲೌಸ್ ಹೊಲ್ಕೊಂಡು ಅಂಗಳದಲ್ಲಿ ಅಡುಗೆ ಮಾಡ್ತಾರೆ ಅಷ್ಟೇ. ಎಷ್ಟೊಂದು ಸ್ಯಾರಿ ಹೇಳ್ತೀವಿ, ಈ ಸ್ಯಾರಿ ಉಟ್ಕೋತಾರೆ, ಈ ಸ್ಯಾರಿ ಉಟ್ಕೋತಾರೆ ಅಂತ. ಆದರೆ ಹೇಳಿ ಬಿಡ್ತೈತೆ. ಇನ್ನೊಂದು ಹೇಳಿದೆ, ಗೋಲ್ಡ್ ಕಲರ್ ಬ್ಲೌಸ್ ಹಾಕೊಂಡು. ಅದನ್ನ ಹೇಳಿದ್ದು, ಎಷ್ಟೊಂದು ಸ್ಯಾರಿ ಹೇಳಿದೆ, ಈ ಸ್ಯಾರಿ ಉಟ್ಕೊಂಡು, ಈ ಸ್ಯಾರಿ ಉಟ್ಕೊಂಡು, ಈ ಸ್ಯಾರಿ ಉಟ್ಕೊಂಡು ಅಂತ. ಆದರೆ ಯಾವ ಸ್ಯಾರಿ ಉಟ್ಕೋತಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು, ನಮ್ಮ ಶ್ರೀಮತಿ ಅವ್ರಿಗೆ ಬಿಟ್ಟಿದ್ದು. ಇದು ಅಷ್ಟೇ ಸೇಮ್, ಮೇಲೆ ಕೆಳಗೆ ಒಂದೇ ಬಾರ್ಡ್ರು, ಸ್ವಲ್ಪ ಅಲ್ಲಲ್ಲಿ ಬುಟ್ಟ ಇದೆ. ಈಗ ಇಲ್ಲಿ ಬುಟ್ಟ ಇದೆ, ಆಮೇಲೆ ಇಲ್ಲಿ ಬುಟ್ಟ ಇದೆ. ಒಂದೊಂದು ಮೊಳಕ್ಕೊಂದು ಮಳ ಅಲ್ಲ, ಮಳಕ್ಕಿಂತ ಜಾಸ್ತಿನೇ ಐತೆ. ಈ ಸ್ಯಾರಿನೂ ನಾನು ಉಟ್ಕೊಂಡಿದ್ದೆ ಒಂದ್ಸರಿ. ಹೌದಾ? ಈ ಸ್ಯಾರಿ ಫೋಟೋನು ಇರಬೇಕು ಅನ್ಸುತ್ತೆ. ನೋಡ್ತೀನಿ, ಹುಡುಕಿದ್ರೆ ಸಿಕ್ಕಿದ್ರೆ ಇದು ಹುಡುಕ್ತೀನಿ. ಸೆರ್ಗು, ಇದು ಕಲೆ ಆಗೈತೆ. ಹೌದಾ? ನೋಡಿ, ಕಾಣಿಸ್ತೈತಾ? ಅದು ತುಂಬ ಹಳೆ ಮನೇಲಿಟ್ಟು ಮತ್ತೆ ಇವು ಸೀರೆಗಳನ್ನ ಅವಾಗ ಬಿಸಿಲಿಗೆ ಗಾಳಿಗೆಲ್ಲ ತಂದ. ಏನ್ ಗೊತ್ತಾ, ಪೆಟ್ಕೆ ಕಬ್ಬಣದ್ದು ಪೆಟ್ಕೆ ಬರುತ್ತಲ್ವಾ, ಅದ್ರಲ್ಲಿ ಇಟ್ಟಿರೋದು, ಅದರಿಂದ ಜಾಸ್ತಿ ಸೀರೆ ಎಲ್ಲ ಕಲೆ ಆಗಿರೋದು. ಈಗಿನ ತರ ಸೂಟ್ ಕೇಸು ಬೀರು ಆ ತರ ಎಲ್ಲ ಇಟ್ಟಿದ್ರೆ ಏನಾಗ್ತಾ ಇರ್ಲಿಲ್ಲ. ಇದು ನೆಕ್ಸ್ಟ್ ಏನು ಫುಲ್ಲು ಮಿಣ ಮಿಂಚಿಂಗ್ ಸೀರೆ ಅಂತೈತೆ. ಬರೀ ಏನದು ನಕ್ಕಿನ ಏನಂತಾರೆ ಇದು, ಇದೇ ಐತಮ್ಮ ಇದ್ರ ತುಂಬ ಸ್ಯಾರಿ ತುಂಬ. ಅವನ ಟೈಮಲ್ಲಿ ಇದೆಲ್ಲ ಜಾಸ್ತಿ ಟ್ರೆಂಡು ಸೀರೆ. ಹೌದಾ? ನೋಡಿ ತರ ಆಫ್ ಇರೋದು, ಅದು ಇಲ್ಲಿಂದ ಸ್ಯಾರಿ ಇಲ್ಲಿಂದ ಶುರು ಆಗುತ್ತೆ ಆಫ್. ಇದು ಸೆರ್ಗು ಕಡೆ ಸೆರ್ಗ, ಸೆರ್ಗ್ ಫುಲ್ ಮಿಂಚಿಂಗು. ಇದು ಏನು ಅಷ್ಟೊಂದೇನು ಚೆನ್ನಾಗಿಲ್ಲ ಈ ಸೀರೆ, ನನಗೇನು ಇಷ್ಟ ಆಗಿಲ್ಲ. ಬರೀ ಮಿಂಚಿಂಗ್ ಐತೆ ಅಷ್ಟೇ, ಶೈನಿಂಗು ಅಲ್ವಾ? ಹಂಗೆ ಅವಾಗೊಂದು ಟೈಮಲ್ಲಿ ಇದು ಟ್ರೆಂಡಿಂಗ್ ಇತ್ತು. ಹೌದಾ? ಹಾಂ, ಟ್ರೆಂಡಿಂಗ್ ಸೀರೆ. ಸೀರೆ ನಂಗೂ ಇದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಆದರೆ ಉಟ್ಕೊಂಡಿದ್ದೆ ಒಂದ್ಸರಿ. ಇದು ನಮ್ಮ ಅಪ್ಪ ಹೇಳ್ತಾ ಇದ್ರು, ನನಗೂ ಗೊತ್ತಿಲ್ಲ, ಇದೇನೋ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಇದು. ಹೌದಾ?
ಇದು ಸೀರೆ ಸೀರೆ ಯಾವುದು ಇದು ಇದೆ ಇಷ್ಟೊಂದು ತೆಳ್ಳಗೈತಿದ್ದು ಸೀರೆ? ಹ್ಞೂ ಮೈಸೂರು ಸಿಲ್ಕ್ ಸ್ಯಾರಿ ಗಾಳಿಗೆ ಹಂಗೆ ಆಗ್ತೈತೆ ನೋಡಿ. ಇದೇನು ಅರ್ಗೂ ಹೊಲ್ದಿಲ್ಲ ಅನ್ಸುತ್ತೆ ಇದು? ಏನೂ ಮಾಡಿಲ್ಲ. ಹ್ಞೂ ಇದು ಇಷ್ಟೊಂದು ಸುಕ್ಕೈತೆ ಮತ್ತೆ? ಹಂಗೆ ಎತ್ತಿತ್ತೇವ್ರಲ್ಲ ಅದಕ್ಕೆ ಹಂಗೆ ಸುಕ್ಲಾಗೈತೆ ಅಷ್ಟೇ. ಇದು ನೋಡು ಮೇಲ್ಗಡೆ ಬರೀ ಪ್ಲೈನ್ ಬಾರ್ಡ್ರ್ ಐತೆ, ಕೆಳಗಡೆ ಬಾರ್ಡ್ರ್ ಡಿಸೈನ್ ಐತೆ ನೋಡು. ಇದು ಮೈಸೂರು ಸಿಲ್ಕ್ ಅಂತಾರೆ ಇದನ್ನ, ಅದಕ್ಕೆನಾ? ಅದಕ್ಕೆ ಅಂತಲ್ಲ, ಕೆಲವೊಂದಕ್ಕೆ ಮೇಲೆ ಕೆಳಗೂ ಸೇಮ್ ಬಾರ್ಡ್ರ್ ಬರುತ್ತೆ. ಇದು ಬೇರೆ ಥರ ಐತೆ ಅಂತ ತೋರಿಸಿದ್ದು ನಂಗೆ ಅಪ್ಪ ಹೇಳಿದ್ದು, ಮೈಸೂರು ಸಿಲ್ಕ್ ಸ್ಯಾರಿ ಇದು ಅಂತ. ನೋಡಿ ಇದು ಎಲ್ಲ ಕಲೆ ಆಗ್ಬಿಟ್ಟೈತೆ. ಮತ್ತೆ ಇದು ಜಾಸ್ತಿ ನಂದು ಬಿಟ್ಟೈತೆ, ಹಿಂಗಂದ್ರೆ ಹಂಗೆ ಅರ್ಧೋಗ್ಬಿಡುತ್ತೆ. ಹೌದಾ? ಸೀರೆಗಳನ್ನ ಅವಾಗ ಇಲ್ಲೆಲ್ಲ ಸ್ವಲ್ಪ ಓಲೋಲ್ ಕಾಣಿಸುತ್ತೆ ನೋಡಿ, ಕಾಣಿಸ್ತೈತಾ? ಇಲ್ಲೆಲ್ಲ ಹೋಗ್ಬಿಟ್ಟೈತೆ ಈಗ. ಇಲ್ಲೆಲ್ಲ ಇಲ್ಲಿ 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 ಅದನ್ನೇ ನಾನು ಹೇಳಿದ್ದು. ಇಲ್ಲೆಲ್ಲ ಹೋಗಿಬಿಟ್ಟೈತೆ ಸೀರೆ ಎಲ್ಲ ಸ್ವಲ್ಪ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಂತೆ, ಎಷ್ಟು ಏನು ಅಂತ ಗೊತ್ತಿಲ್ಲ. ಇದು ರೇಷ್ಮೆ ಸೀರೆ. ಇದು ರೇಷ್ಮೆ ಸ್ಯಾರಿ. ಆದರೆ ಇವು ಎಲ್ಲ ಹೋಗ್ಬಿಟ್ಟವು ಸೀರೆ ಎಲ್ಲ. ಸೀರೆ ಯಾವುದು? ಅರ್ಧ ಹೋಗ್ಬಿಟ್ಟೈತೆ ಅಲ್ಲಿ. ಅರ್ಧೋಗ್ಬಿಟ್ಟವೆಲ್ಲ. ಅದೇ ಸೀರೆ ಮಾತ್ರ ಸಖತ್ತಾಗೈತೆ. ಹೌದಾ? ನೋಡು ಇವಾಗೆಲ್ಲ ಇಂಥ ಡಿಸೈನ್ ಬರೋದೇ ಇಲ್ಲ ಅನ್ಸುತ್ತೆ. ಬರ್ದೇ ನಮಗೆ ಗೊತ್ತವೆ. ಮೇಲೆ ಬಾರ್ಡ್ರ್ ಏನಿಲ್ಲ ನೋಡಿ, ಇಲ್ಲೆಲ್ಲ ಏನೋ ಕಚ್ಚೈತೆ, ಇಲ್ಲಿನ ಏನೋ ಕಚ್ಚಿರ್ಲೆ, ಏನೋ ಕಚ್ಚಿರ್ಬೇಕು. ಇವೆಲ್ಲ ಅರ್ಧೋಗ್ಬಿಟ್ಟೈತೆ. ಇದು ನೋಡ್ರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಇದು ರೇಷ್ಮೆ ಸೀರೆ ಎಲ್ಲ ಅರ್ಧೋಗ್ಬಿಟ್ಟೈತಿ, ಇಲ್ಲೆಲ್ಲ ಹಂಗಾಗೈತೆ. ಮತ್ತು ಬಾರ್ಡ್ರು ಮಾತ್ರ ಚೆನ್ನಾಗೈತೆ. ಇದು ಸೆರಗು ಇದಾ? ಇಷ್ಟೇ ಸೆರಗು ನೋಡಿ. ಇದಕ್ಕೆ ಇಷ್ಟೆಷ್ಟು ಕೊಟ್ಟರು ಗೊತ್ತಿಲ್ಲ. ಅವಾಗಿನ ಕಾಲ ಸ್ಯಾರಿ ಹಂಗೆ ಬರ್ತಿದ್ವ ಏನೋ. ಇದು ರೇಷ್ಮೆ ಸೀರೆ. ರೇಷ್ಮೆ ಸೀರೆ. ಇದು ಸಖತ್ತಾಗೈತೆ ಸೀರೆ. ಇದು ಸೀರೆ ಅಂದರೆ ಇದು ತುಂಬ ವಿಶೇಷವಾದ ಸೀರೆ ಇದು. ಇದು ನಮ್ಮ ಅಮ್ಮನ ಮದುವೆ ಸೀರೆ, ರೇಷ್ಮೆ ಸೀರೆ. ನೋಡಿರಿ ಎಷ್ಟು ದೊಡ್ಡ ಬಾರ್ಡ್ರು, ಡಿಸೈನು ನೋಡ್ರಿ ಎಷ್ಟು ದೊಡ್ಡದಾಗಿತ್ತು ಬಾರ್ಡ್ರ್, ಎಷ್ಟು ಚೆನ್ನಾಗೈತಿದು. ಆಮೇಲೆ ಈ ಕಡೆ ಕೆಳಗಡೆ ಬಾರ್ಡ್ರು ಚೆನ್ನಾಗೈತೆ. ಅದು ಅದೇ ಥರನೇ ಕಲರ್ ಕಾಂಬಿನೇಷನ್. ಮತ್ತು ಅದು ಒಳಗಡೆ ಏನೋ ಫ್ಲವರ್ ಹೂವು ಹಾಕೋರಲ್ಲ, ಅದು ಎಲ್ಲ ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಪೂರ್ತಿ ಹಿಂಗೆ ಐತೆ ನೋಡಿ. ಅದು ಇದಕ್ಕೂ ಚಿಕ್ಕ ಸೆರ್ಗೆ. ಚಿಕ್ಕ ಸೆರ್ಗೆ ಎಷ್ಟು ಚೆನ್ನಾಗಿತ್ತು ಅವ್ರ ಸೀರೆ. ಅದೇನೋ ಹಳೇದು ಒಂದೇನೋ ಹಳೆ ಸೀರೆಯಲ್ಲೇನೆ ಇದಿಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಹೊಸ ಸೀರೆ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ಸ್ತಾ ಇಲ್ಲ. ಅರ್ಧೋಗ್ಬಿಟ್ಟಿದೆ, ಏನೋ ಕಚ್ಬಿಟ್ಟು ಹಿಂದೆ ಟ್ಯಾಪೆ ಹಾಕ್ಬಿಟ್ಟಿದ್ದಾರೆ. ಅಮ್ಮ ಎಲ್ಲ ಅದೇ ಕಲರ್ ಮ್ಯಾಚಿಂಗ್ ಇದ್ರಲ್ಲೇನೋ ಸ್ಟಿಚ್ ಮಾಡಿಸಿ ಇದು ಮಾಡೈತೆ. ಮತ್ತೆ ಇನ್ನೊಂದು ತೋರಿಸ್ಲಾ ನಿನ್ಗೆ, ಈಗಿನ ಕಾಲದ ಸ್ಯಾರಿಯಲ್ಲಿ ಇನ್ನೇನಾದ್ರೂ ಡಿಸೈನ್ ಇದ್ರೆ ಎಲ್ಲ ಅದು ಥ್ರೆಡ್ ಎಲ್ಲ ಹಂಗೆ ಕಾಣ್ತಾ ಇರುತ್ತೆ, ಜರಿ. ನೋಡಿ ಈ ಸ್ಯಾರಿಗೆ ಒಂಚೂರು ಜರಿ ಕಾಣಿಸ್ತಾ ಇಲ್ಲ ಅಷ್ಟೊಂದು. ಮತ್ತಿಲ್ಲಿ ಬಾರ್ಡ್ರಲ್ಲೂ ಅಷ್ಟೇ, ಅದು ಕಾಲ್ ಚೈನ್ ಹಾಕೊಂಡ್ರಂತೂ ಕಾಲ್ ಚೈನ್ಗೆ ಕಿತ್ಕೊಂಡು ಹೋಗ್ತವೆ ನಮ್ಮ ಸ್ಯಾರಿಗಳು. ಇವಾಗ ಈ ಸ್ಯಾರಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗೈತೆ, ಸೂಪರ್ ಆಗಿದೆ. ಸ್ಯಾರಿನೂ ತುಂಬಾ ಚೆನ್ನಾಗೈತೆ. ಆದರೆ ಎಲ್ಲ ಕಲೆ ಆಗ್ಬಿಟ್ಟೈತೆ, ಎಲ್ಲ ಕಲೆ ನೋಡ್ರಿ, ಎಲ್ಲ ಕಲೆ ಆಗ್ಬಿಟ್ಟೈತೆ. ಉಟ್ಕೊಳ್ಳೋದಕ್ಕೆ ಅಷ್ಟು ಯೋಗ್ಯವಾಗಿಲ್ಲ. ಆದರೆ ತುಂಬಾ ನೆನಪಿದೆ ಇದರಲ್ಲಿ. ನಾವು ಅಮ್ಮನ ಮದುವೆದು ಮದುವೆನಲ್ಲಿ ಉಟ್ಕೊಂಡಿದ್ದಿ ಸೀರೆ. ಮತ್ತಿನ್ನೊಂದೇನು ಗೊತ್ತಾ ಈ ಸೀರೆ ವಿಶೇಷ? ಈ ಸೀರೆ ಬಂದುಬಿಟ್ಟು ಆ ಕಾಲದಲ್ಲೇ ಅಂದರೆ 1983ನೇ ಇಸ್ವಿ ನಮ್ಮ ಅಪ್ಪ ಅಮ್ಮನ ಮದುವೆ ಆಗಿದ್ದು ಆ ಟೈಮಲ್ಲಿ. ಆ ಮದುವೆ ಸೀರೆ ಇದು. ಆ ಟೈಮಲ್ಲೇ 2200 300 ರೂಪಾಯಿ ಅಂತ ಈ ಸೀರೆ ನೋಡ್ರಿ. ಈ ಸೀರೆ ಬಂದುಬಿಟ್ಟು ಆ ಕಾಲದಲ್ಲೇ 2000 ಚಿಲ್ಲರೆ. 2200 ಅಂದ್ರೆ ಇವಾಗ ಎಷ್ಟಿರ್ಬೋದು? ತುಂಬ ಜಾಸ್ತಿನೇ ಇರುತ್ತೆ ಈ ಸೀರೆ. 1 ಲಕ್ಷ ರೂಪಾಯಿ ಇರುತ್ತಾ? ಅಷ್ಟೊಂದಿರಲ್ಲ, ಒಂದು 70-80 ಸಾವಿರ ಇರ್ಬೋದು, ಹೇಳೋದಕ್ಕಾಗಲ್ಲ. ಅಷ್ಟು ತುಂಬ ಗ್ರ್ಯಾಂಡ್ ಸೀರೆ ಇದು. ತುಂಬಾ ಚೆನ್ನಾಗಿತ್ತು, ನಂಗೆ ಈ ಸೀರೆ ತುಂಬಾ ಇಷ್ಟ ಆಯ್ತು. ಆ ಕಾಲದಲ್ಲಿ ಎಷ್ಟು ಕಾಸ್ಟ್ಲಿ ಇದು ಸೀರೆ ಇದು ಅಂದರೆ ನೋಡಿ ಲೆಕ್ಕ ಹಾಕಿ ಎಷ್ಟಿರ್ಬೋದು. ಈಗ ಎಷ್ಟು ಬೆಲೆ ಬಾಳ್ಬೋದು, ಆದರೆ ಇದು ಹಾಳಾಗ್ಬಿಟ್ಟಿದೆ ಸೀರೆ. ಈಗ ಈ ಸ್ಯಾರಿ ಕ್ವಾಲಿಟಿ ಇವಾಗ ಎಲ್ಲಿ ಬರ್ತವೆ? ಇವಾಗೆಲ್ಲ 1 ಲಕ್ಷ ರೂಪಾಯಿ ಕೊಟ್ಟರು ಈ ಕ್ವಾಲಿಟಿ ಸಿಗಲ್ಲ ಅನ್ಸುತ್ತೆ. ಹೌದು, ಚೆನ್ನಾಗಿದೆ. ಇನ್ನೊಂದು ಸರಿ ಹಾಕೊಂಡ್ಬಿಡ್ತೀನಿ ಸೀರೆಗಳನ್ನ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೂಪರಾಗಿ ಕಾಣ್ತಾ ಇದೆ, ಚೆನ್ನಾಗೈತೆ. ಈ ಸೀರೆ ಬಗ್ಗೆ ಇನ್ನೂ ಹೇಳೋದಿದೆ, ಆಮೇಲೆ ವಿಡಿಯೋ ಕೊನೆಯಲ್ಲಿ ಮಾತಾಡ್ತೀನಿ. ಸರಿ, ಎಷ್ಟಿಲ್ಲ ಈ ಸ್ಯಾರಿ ಮತ್ತೆ?
ಇದು ರೇಷ್ಮೆ ಸೀರೆನಾ? ಇದು ರೇಷ್ಮೆ ಸೀರೆ ಅಂತೆ. ಇದು ಮೇಲೆ ಬಾರ್ಡ್ರ್ ಐತೆ, ಮೇಲೆ ಕೆಳಗೆ ಸೇಮ್ ಬಾರ್ಡರ್ ಐತೆ. ಕ್ರೀಮ್ ಕಲರ್ ಸ್ಯಾರಿ. ಮೇಲೆ ಬಾರ್ಡ್ರು. ಸಾಮಾನ್ಯ ಇದೇ ಮುಹೂರ್ತದ್ದು ಇರ್ಬೋದಾ ಸ್ಯಾರಿ? ಕೆಳಗೂ ಇದೇ ಬಾರ್ಡ್ರು. ಗೊತ್ತಿಲ್ಲ ನನಗೆ. ಆಲ್ಬಂಬಲ್ಲಿ ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಆಲ್ಬಂಬು, ಅದು ಕಲರ್ ಅಂದರೆ ಅದು ಆ ಸೀರೆ ಐತಲ್ಲ, ಆ ಸೀರೆ ಮಾತ್ರ ಗೊತ್ತಾಗ್ತದೆ, ಚೆನ್ನಾಗಿ ಗುರ್ತು ಸಿಗುತ್ತೆ ಆ ಸೀರೆ. ಅದು ಮತ್ತೆ ಇನ್ನೊಂದು ಡಿಸೈನ್ ಎಲ್ಲ ಐತಲ್ವಾ, ಅದರಿಂದನೂ ಗೊತ್ತಾಗುತ್ತದೆ. ಸ್ಯಾರಿ ಫುಲ್ಲು ಪ್ಲೈನ್ ಐತೆ, ಮೇಲೆ ಕೆಳಗೆ ಬಾರ್ಡರ್ ಅಷ್ಟೇ ಸ್ಯಾರಿ. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆಮೇಲೆ ಇದು ಸೆರಗು ಮೇಲೋನೆ ಬಂದಿರ್ತೈತೆ. ಈಗ ಇದೆ ಸೆರಗು. ಅದೇ ಅವಾಗೆಲ್ಲ ತುಂಬ ಚಿಕ್ಕ ಸೆರಗು ನೋಡಿ. ಚಿಕ್ಕ ಸೆರಗು ಅವಾಗ. ಇವಾಗ ಒಂದು ಮೊಳ 2 ಮೊಳ ಬಂದಿರ್ತೈತಿ ಇವಾಗ. ಸೀರೆನಲ್ಲೇ ಅರ್ಧ ಸೀರೆ ಮೊಳ ಇಷ್ಟು ಬಂದಿರುತ್ತೆ ಇವಾಗ ಸೆರಗು. ಇದು ತುಂಬ ಚಿಕ್ಕ ಸೆರಗು ನೋಡಿ, ಎಷ್ಟೇ ಇರೋ ಸೆರಗು. ಚೆನ್ನಾಗಿತ್ತಲ್ಲ? ಚೆನ್ನಾಗೈತೆ. ಸಾಕು ಬಿಡು. ಚೆನ್ನಾಗಿದೆ. ಇದು ಅಷ್ಟೇ ಉಟ್ಕೊಳ್ಳೋಕೆ ಅಷ್ಟೊಂದು ಚೆನ್ನಾಗಿಲ್ಲ, ಯೋಗ್ಯವಾಗಿಲ್ಲ, ಎಲ್ಲ ಇದಾಗ್ಬಿಟ್ಟಿದೆ, ಖಾಲಿ ಆಗೋದು, ಹರಿದೋಗಿರೋದು ಅಲ್ಲೆಲ್ಲ ಎಲ್ಲ. ನಮ್ಮ ಅತ್ತೆದು ಮೆಮೊರಿ ಅಂತ ಹೇಳ್ಬಿಟ್ಟು, ನಮ್ಮ ಅಮ್ಮಂದು ಮೆಮೊರಿ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಕೊಂಡಿದ್ದೀವಿ. ಇದು ಅಷ್ಟೇ ಟ್ಯಾಪ್ ಹಾಕ್ಬಿಟ್ಟಿದ್ದಾರೆ ನೋಡಿ ಪಾಪ. ಇದು ಸಖತ್ತಾಗಿದೆ ಸೀರೆ. ಇದು ರೇಷ್ಮೆ ಸೀರೆನಾ? ಇದು ರೇಷ್ಮೆ ಸೀರೆನೆ. ಎಲ್ಲ ಅರ್ಧೋಗ್ಬಿಟ್ಟೈತಿ, ಇದು ತೆಗಿಯಕ್ಕೂ ಬರ್ತಾ ಇಲ್ಲ ಅನ್ಸುತ್ತೆ. ಇದೆಲ್ಲ ಹಿಂಗೆ ತೂತ ಆಗ್ಬಿಟ್ಟೈತೆ, ಎಲ್ಲ ಕುಟ್ಟತ್ ಹೋಗ್ತೈತೆ ಅಂತಾರಲ್ಲ, ಹಂಗಾಗ್ಬಿಟ್ಟೈತೆಲ್ಲ ಬಿಸಿಲಿಗೆ ಹಾಕಿ. ಇದೇನ್ ಗೊತ್ತಾ, ಈ ಸೀರೆನ ಇಟ್ಕೊಂಡು ಹಿಂಗ್ ಸ್ವಲ್ಪ ಹಿಂಗೆ ಎಳೆದು ಬಿಟ್ರೆ ಅರ್ಧೋಗ್ತೈತೆ. ಹೌದಾ? ಆಗ್ಬಿಟ್ಟೈತೆ ಸೀರೆ ನೋಡಿ, ಏನ್ ಸಖತ್ತಾಗೈತೆ. ಕಲರ್ ಕಾಂಬಿನೇಷನು, ಡಿಸೈನು ಎಲ್ಲ ಚೆನ್ನಾಗೈತೆ. ಜಾಸ್ತಿ ಅರ್ಧೋಗಿರೋ ಸೀರೆ ಅಂದ್ರೆ ಇದೆ ಅನ್ಸುತ್ತೆ. ಇಲ್ಲಿ ಸೆರಗು ಕಡೆ ಜಾಸ್ತಿ ಕೊಟ್ಟವ್ರಲ್ಲ, ಇದು ಡಿಸೈನು. ಇದು ಸೆರಗು. ಅದೇ ಸೆರಗು ಕಡೆಗೆ ಈ ಡಿಸೈನ್ ಏನು ಕೊಟ್ಟವ್ರಲ್ಲ, ಇಲ್ಲಿ ಅದು ಜಾಸ್ತಿ ಐತೆ. ಆ ಕಡೆ ಸ್ಯಾರಿನೆಲ್ಲ ಅಷ್ಟೊಂದಿಲ್ಲ. ಅಂದ್ರೆ ಸ್ಯಾರಿ ಎಲ್ಲ ಜಾಸ್ತಿ ಹಂಗೆ ಬರೋದು. ಸೆರಗು ಕಡೆ ಈ ತರ ಏನಾದ್ರು ಡಿಸೈನ್ ಇದ್ರೆ ಅವು ಜಾಸ್ತಿ ಬರ್ತೈತೆ. ಸೆಂಟ್ರಲ್ ಎಲ್ಲ ಸುಮ್ನೆ ಅಲ್ಲೊಂದ್ ಲೈನ್ಸ್ ತರ ಬರ್ತೈತೆ. ಇದು ಚೆನ್ನಾಗಿ ಕಾಣ್ತೈತೆ. ಇದು ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗೈತೆ ನೋಡು. ಚಿಕ್ಕದಾಗಿ ಸೆಂಟ್ರಲ್ಲಿ ರೆಡ್ ಕಲರ್ ಏನೋ ಡಿಸೈನ್ ಬಂದೈತೆ. ಡಿಸೈನ್ ಚೆನ್ನಾಗಿದೆ ಇದಕ್ಕೆ ಸ್ಯಾರಿಗೆ. ಅದು ಇದು ಎಲ್ಲ ಕುಟ್ಟತ್ತು ಹೋದಂಗಾಗಿ, ಒಂಥರ ಅರ್ಧೋದಂಗಾಗಿ. ಹಿಂದೆ ಏನು ಸಖತ್ತಾಗಿ ಕಾಣಿಸುತ್ತೆ. ನನಗೆ ಹಿಂದೆ ನೋಡಿದ್ರೆ ಆಶ್ಚರ್ಯ. ನಮ್ಮ ಈಗಿನ ಸೀರೆಗಳಲ್ಲಿ ಹಿಂಗಿರೋದೇ ಇಲ್ಲ, ಎಲ್ಲ ಜುಂಗ್ಲೆದೋಗುತ್ತೆ. ಏನೋ ಒಂಚೂರು ಸಿಕ್ಕಾಕೊಂಡ್ರೆ ಹಂಗೆ ಕಿತ್ಕೊಂಡು ಬಂದ್ಬಿಡ್ತದೆ. ಅದು ದಾರ ಎಲ್ಲ ಜಾಸ್ತಿ ಅಡ್ಡೋಗಿರೋ ಸೀರೆ ಅಂತ ಇದೆ ಅನಿಸ್ತದೆ ಪಾಪ. ಇನ್ನೊಂದು ಸ್ಪೆಷಲ್ ಏನ್ ಗೊತ್ತಾ, ಇಷ್ಟೊತ್ತು ಅವರಮ್ಮ ನಮ್ಮತ್ತೆ ಸೀರೆ ತೋರಿಸಿದೆ, ಈಗ ನಮ್ಮಮ್ಮ ಅವರತ್ತೆ ಸೀರೆನ ತೋರಿಸ್ತಾ ಇದ್ದೀನಿ. ತುಂಬಾ ವಿಶೇಷವಾದ ಸೀರೆ, ಒಂದೇ ಸೀರೆ ಇರೋದು. ಒಂದು ನೆನಪು ಅಂತ ಇರೋದು ಅಂದ್ರೆ ಇದೊಂದೇ, ಒಂದೇ ಸೀರೆ ಇರೋದು, ರೇಷ್ಮೆ ಸೀರೆ. ಅದು ಸಹ, ಇದು ಸಹ ರೇಷ್ಮೆ ಸೀರೆ. ಮೇಲ್ಗಡೆ ಏನು ಇಲ್ಲ, ಬಾರ್ಡರ್ ಇಲ್ಲ. ಕೆಳಗಡೆ ಬಾರ್ಡರ್ ಐತೆ, ರೆಡ್ ಕಲರ್ ಅನ್ಸುತ್ತಲ್ಲ ಅದು ಬಾರ್ಡರ್. ರೆಡ್ ಮತ್ತೆ ಇಲ್ಲಿ ಗೋಲ್ಡ್ ಮಧ್ಯದಲ್ಲಿ. ಇದೇನೋ ಮೆರೂನ್ ತರ ಏನಿದೆ ಮಧ್ಯದಲ್ಲಿ, ಗೋಲ್ಡ್ ಮಧ್ಯದಲ್ಲಿ, ಪರ್ಪಲ್, ಲೈಟ್ ಪರ್ಪಲ್. ಮತ್ತೆ ಇಲ್ಲೆಲ್ಲ ಏನು ಕಲರ್ ಗೊತ್ತಾಗಲ್ಲ ನನಗೆ, ರೆಡ್. ಮತ್ತೆ ಇದೇನು ಹೂವು ಫ್ಲವರ್ ಡಿಸೈನ್ ಬಂದೈತೆ. ಸೀರೆ ತುಂಬ ಇದೆ ತರ. ಸೀರೆ ಪೂರ್ತಿ ಹಿಂಗೆ ಇರೋದು. ಈ ಸೀರೆ ನಮ್ಮಪ್ಪ ನನ್ನ ಮದುವೆ ಆಗಿ ನಾನು ಗಂಡನ ಮನೆಗೆ ಬರೋವರೆಗೂ ಯಾರಿಗೂ ಕೊಟ್ಟಿಲ್ಲ, ಹಂಗೆ ಎತ್ತಿಟ್ಕೊಂಡೆ. ನಾನೇ ಕೊಡ್ತೀನಿ ಕವಿತುಂಗೆ ಅಂತ ಹಂಗೆ ಎತ್ತಿಟ್ಕೊಂಡೆ. ನಮ್ಮೂರಲ್ಲಿ ಅವಾಗೆಲ್ಲ ನಾಟಕ ಆಡೋರು. ನಾಟಕ ಆಡ್ಬೇಕಾದ್ರೆ ನಮ್ಮ ದಡಪ್ಪ ಅವರೆಲ್ಲ ನಾಟಕಕ್ಕೆ ಸೇರೋರು. ಅವಾಗ ಸೀರೆ ಕೊಡು, ನಾಟಕದಲ್ಲಿ ಉಟ್ಕೊಂಡು ಕೊಡ್ತೀನಿ ಅಂದ್ರೆ ಕೊಡ್ತಾ ಇರ್ಲಿಲ್ಲ. ತಿರ್ಗಾ ಆಮೇಲೆ ತುಂಬಾ ಬಲವಂತ ಮಾಡಿ ಏನೇನೋ ಹೇಳಿ ಆಮೇಲೆ ಇಸ್ಕೊಳ್ಳೋರು. ತಿರ್ಗಾ ಆಮೇಲೆ ಇಸ್ಕೊಂಡು ನಾಟಕಕ್ಕೆ ಹಾಕೊಳ್ಳೋರು. ನಾಟಕ ಮುಗಿತಿದ್ದಂಗೆ ತಿರ್ಗಾ ಅವಾಗಲೇ ಹೋಗಿ ನಿಂತಿರೋದು, ಕೊಡು ನಂಗೆ ಸೀರೆ ಅಂತ ಹೇಳ್ಬಿಟ್ಟು. ಪಾಪ ನೆನಪು ಒಂದೇ ಅಲ್ವಾ. ಇದು ಸೆರಗು ಚೆನ್ನಾಗಿದೆ. ಸೆರಗು, ಇದು ಬಾರ್ಡ್ರು ಸೆರಗು. ಇಲ್ಲಿ ಚೆನ್ನಾಗಿದೆ, ಸೈಡ್ ಸ್ವಲ್ಪ ಡಿಸೈನ್ ಜಾಸ್ತಿ ಬಂದಿದೆ. ಗ್ರ್ಯಾಂಡ್ ಆಗಿ ಕೊಟ್ಟವ್ರೆ. ಹಿಂಗಾಕ ಸೆರಗು ಒಂದ್ಸಲ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಈ ಸ್ಯಾರಿನ ಒಂದ್ಸರಿ ಉಟ್ಟಿದ್ದೆ ನಾನು. ಉಟ್ಕೊಂಡಿದ್ದ ಮದ್ವೆ ಆಗೋದಕ್ಕೂ ಮುಂಚೆ ಹೊಸಕೆಯಲ್ಲಿ ಉಟ್ಕೊಂಡಿದ್ದೆ. ಇದಕ್ಕೆ ಬ್ಲೌಸ್
ಗೋಲ್ಡ್ ಕಲರ್ ಬ್ಲೌಸ್ ಹಾಕೊಂಡು ಚೂರು ಅರ್ಧೋಗ್ಬಿಟ್ಟೈತೆ, ಅಲ್ಲಿ ಇಷ್ಟೇ ಅರ್ಧೋಗಿರೋದು. ಅದ್ರ ಪರವಾಗಿಲ್ಲ. ನಾವು ಅಮ್ಮನ ಸೀರೆ ಎಷ್ಟೊಂದು ಅರ್ಧೋಗವೆ. ಈ ಡಿಸೈನ್ ಚೆನ್ನಾಗೈತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಅದೇ ಸೀರೆ ಅಷ್ಟೊಂದು ಇದಿಲ್ಲ, ಇಟ್ಕೊಂಡು ಹಿಂಗಂದ್ರೆ ಅರ್ಧೋಗ್ಬಿಡ್ತದೆ. ಮಡ್ಚಿಕ್ಕಿ ಹಂಗೆ ಎತ್ತಿಕ್ಕಿ ಈ ಮಡ್ಪ್ ಬರುತ್ತಲ್ಲ, ಈ ಮಡ್ಪ್ ಹತ್ರ ಹಂಗೆ ಹಿಂಚ್ಕೊಳ್ಳೋ ತರ ಆಗ್ಬಿಟ್ಟಿದೆ. ಅದಕ್ಕೆ ಈ ಸೀರೆನ ಉಟ್ಕೊಂಡಿಲ್ಲ. ನೋಡಕ್ಕೆ ತವರು ಮನೆಯ ಉಡುಗೊರೆ ಅಲ್ಲ, ನೆನಪು. ನಂಗೆ ನಮ್ಮ ಅಮ್ಮಂದು ಅಂತ ಏನಾದ್ರು ಇದೆ ಅಂದ್ರೆ ಇದೊಂದೇ ಇರೋದು. ಹೌದು, ನೀವು ಅಮ್ಮ ಈ ಸೀರೆ ಉಟ್ಕೊಂಡಿರೋ ಥರ ನೆನಪೇನು ಇಲ್ವಾ? ನೋಡೇ ಇಲ್ಲ, ನೋಡಿರೋದೇ ನೆನಪಿಲ್ಲ. ಆದರೆ ಸೀರೆ ಒಂದೈತೆ ಅಷ್ಟೇ ನೆನಪಿಗೆ ಅಂತ. ಅವಾಗಿನ ಸೀರೆನೇ ಹಂಗೆ ಬರೋ ಅನಿಸ್ತದೆ. ಇವಾಗ ನಾವೆಲ್ಲ ಜುಂಗ್ಲೆ ಎದ್ದೊಳ್ತಾವ ಹೆಂಗೆ ಜರಿ ಇರ್ತದೆ ಇದು ಇನ್ನೂ ಅಷ್ಟೇ. ಹಿಂದೆಲ್ಲ ಜುಂಗ್ಲು ಎದ್ದಿರ್ತದೆ ಒಂಥರ. ನಮ್ಮ ಗೃಹ ಪ್ರವೇಶಕ್ಕೆ ತಂದಿದ್ವಾ ಆ ಸೀರೆ ನೋಡಮ್ಮ, ಹಂಗೆ ಹಿಂದೆಲ್ಲ ಹೆಂಗೆ ಕಾಣ್ತೈತೆ. ಈ ಬಾರ್ಡ್ರು ಫಿನಿಶಿಂಗ್ ನೋಡೋದು ಹಿಂದೆ ಎಷ್ಟು ಚೆನ್ನಾಗೈತೆ ನೋಡಿ. ಈ ಸ್ಯಾರಿ ಬೆಲೆ 2,000 ರೂಪಾಯಿ ಅಂತೆ. ಆಗ ನಮ್ಮಪ್ಪ ಹೇಳ್ತಾ ಇತ್ತು, ನಾನ್ ಕೊಡಿಸ್ತೆ ಅಂತ ಹೇಳೋದು. ಅದು ನಮ್ಮ ಅಪ್ಪನೇ ಕೊಡ್ಸಿರೋದು ಅಥವಾ ನಮ್ಮ ತಾತರೇ ಕೊಡ್ಸಿರೋದು, ಅದು ನನಗೆ ಗೊತ್ತಿಲ್ಲ. ಒಟ್ಟಿಗೆ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇರುತ್ತೆ, ಸೀರೆ ಐತಾ ಅದು ನಾನ್ ಕೊಡ್ಸಿದ್ದು ಅಂತ ಯಾವಾಗಾದ್ರೂ ಕೇಳ್ತಾ ಇರ್ತೈತೆ. ಇದು ಮದ್ವೆ ಸೀರೆ, ರೇಷ್ಮೆ ಸೀರೆ. ಇದೊಂದೇ ನಮ್ಮ ಅಮ್ಮನ ನೆನಪು ಅಂತ ಇರೋದು ನನ್ನ ಹತ್ರ. ಅದಕ್ಕೆ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಸ್ಯಾರಿ ಚೆನ್ನಾಗಿದ್ರೆ ಉಟ್ಕೋತಾ ಇದ್ದೆ. ಒಂದ್ ಸ್ವಲ್ಪನೇ ಅರ್ಧೋಗಿರೋದು, ಆದ್ರೆ ಉಟ್ಕೊಂಡ್ರೆ ಎಲ್ಲ ಅರ್ಧೋಗ್ಬಿಡುತ್ತೆ, ಹಿಂಚ್ಕೊಂಡು ಹೋಗ್ತೈತೆ. ಹಂಗಾಗೈತೆ ಬಟ್ಟೆ. ಆದ್ರೂ ಒಂದಿನ ಉಟ್ಕೋತೀನಿ, ರೆಡ್ ಕಲರ್ ಬ್ಲೌಸ್ ಹೊಲ್ಕೊಂಡು ಸುಮ್ಮನೆ ಉಟ್ಕೊಂಡು ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೋತೀನಿ ನಿನ್ನ ಹತ್ರ. ಸರಿ ಆಯ್ತು. ಇನ್ನೇನಿದೆ ಹೇಳೋದು? ಇನ್ನು ಸ್ವಲ್ಪ ಮಾತಾಡೋದಿದ್ರೆ ನಾನು ಆ ಕಡೆ ಬರಲಾ? ಸರಿ ಬಾ. ನೋಡಿ ಎಷ್ಟೊಂದು ಸ್ಯಾರಿ ಇದೆ ನಮ್ಮ ಅತ್ತೆದು ಎಲ್ಲ. ಅದು ತುಂಬಾ ಕಾಸ್ಟ್ಲಿ ಸೀರೆಗಳ. ಕಾಸ್ಟ್ಲಿ ಸೀರೆ ಅನ್ನೋದಕ್ಕಿಂತ ಜಾಸ್ತಿ ಮೆಮೊರೇಬಲ್ ನೆನಪುಗಳು ಜಾಸ್ತಿ ಇದೆ. ತುಂಬಾ ಚೆನ್ನಾಗಿದಾವೆ ಎಲ್ಲ. ಇಷ್ಟೊತ್ತು ನೋಡಿದ್ರಿ ಸ್ಯಾರಿ ಕಲೆಕ್ಷನ್ಸು. ಅದೇ ಈಗ ಅದರಲ್ಲೂ ತುಂಬಾ ಕಾಸ್ಟ್ಲಿ ಸೀರೆ ಇದಾವೆ ಕೆಲವೊಂದು ರೇಷ್ಮೆ ಸೀರೆಗಳು. ಎಲ್ಲ ಸ್ವಲ್ಪ ಅರ್ಧೋಗಿರೋದು, ಕಲೆ ಆಗಿರೋದು ಅವೇನೆ. ಅದ್ರಲ್ಲಿ ಏನಾದ್ರು ಉಟ್ಕೊಳಕ್ಕೂ ಬರಲ್ಲ ಅಥವಾ ಏನಾದ್ರು ಹೊಲ್ಕೊಳ್ಳೋದಕ್ಕೂ ಬರಲ್ಲ, ಆ ತರ ಅಷ್ಟು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವ್ರಿಗೆ, ಆ ಸೀರೆ ಎಲ್ಲ ಈಗ ರೇಷ್ಮೆ ಸೀರೆ ಎಲ್ಲ ತಗೋತಾರಲ್ವಾ, ಹಳೆ ರೇಷ್ಮೆ ಸ್ಯಾರಿ ಅಂತವ್ರು ಕೊಟ್ಬಿಟ್ಟು ಅದರಿಂದ ಬರೋ ದುಡ್ಡಲ್ಲಿ ಏನಾದ್ರು ನೆನಪಿಗೆ ತಗೊಳ್ಳೋಣ ಅಂತ. ಆದ್ರೆ ಇವ್ರು ಕೇಳ್ತಾ ಇಲ್ಲ. ಹಾಗಂತ ಇವ್ರು ಹೇಳ್ತಾವ್ರೆ. ಆದ್ರೆ ನನಗೆ ಏನಂದ್ರೆ ಅವು ತುಂಬಾ ಮೆಮೊರೇಬಲ್ ನೆನಪುಗಳಿರೋ ಅಂತವು, ಅದನ್ನ ದುಡ್ಡಿಗೆ ಮಾರ್ಕೊಳ್ಳೋದು ಅಲ್ಲ. ಈಗ ಅದನ್ನ ಹಂಗೆ ಇಟ್ಟರು ಅದು ಏನು ಇದಾಗಲ್ಲ, ಅದಿನ್ನೂ ಜಾಸ್ತಿ ಹಾಳಾಗ್ತಾನೆ ಇರುತ್ತೆ. ನೀನ್ ಮಡ್ಚಿ ಎತ್ತಿಟ್ಟಷ್ಟು ಅದು ಹಾಳಾಗ್ತಾನೆ ಇರುತ್ತೆ. ಅದರಿಂದ ಏನಾದ್ರೂ ನೆನಪಿಗಿರೋ ಥರದ್ದು ಏನಾದ್ರು ತಗೋಬೋದಲ್ವಾ ನಾವು? ಇವ್ರು ಹೇಳ್ತಿರೋದು ಕರೆಕ್ಟ್ ಅನ್ಸುತ್ತೆ ಒಂದ್ ಕಡೆಯಿಂದ ನೋಡ್ಕೊಂಡ್ರೆ. ಆದ್ರೆ ಇನ್ನೊಂದ್ ಕಡೆಯಿಂದ ಯೋಚನೆ ಮಾಡಿದ್ರೆ ನನ್ಗೆ ಯಾಕೋ ಮನ್ಸಾಗ್ತಾ ಇಲ್ಲ. ನಿನ್ನಿಷ್ಟ. ನಾನು ಅವಾಗ್ಲೇ ಸುಮಾರು ಸರಿ 2-3 ಸರಿ ಹೇಳಿದೀನಿ. ಅವ್ರು ಬೇಡ ಅಂದಿದ್ಕೆ ನಾನು ಸುಮ್ಮನೆ ಆಗಿದ್ದೀನಿ ಅಂತ ಇಲ್ಲ. ಆದ್ರೆ ನೀನ್ ನೋಡು, ಅದರಿಂದ ಏನು ಯೂಸ್ ಅಂತೂ ಇಲ್ಲ, ಅದಂತೂ ನಿಜ. ಇಲ್ಲ ನನ್ನ ಮಗಳಿಗೆ ಏನಾದ್ರು ಲಂಗ ಬ್ಲೌಸು ಲೆಹಂಗ ಆ ಥರ ಹೊಲಿಬೋದು ಅಂದ್ರೆ, ಅಯ್ಯೋ ಬಿಡು ನನ್ನ ಮಗಳಾದ್ರೂ 1-2 ದಿನ ಖುಷಿ ಪಡ್ತಾಳೆ ಹಾಕೊಂಡು ಅಂತ ಹೇಳ್ಬೋದಿತ್ತು. ಎಲ್ಲ ಅರ್ಧೋಗಿದೆ, ಕಲೆ ಆಗಿದೆ. ಅದು ನೀನ್ ಎಷ್ಟೇ ದಿನ ಹಂಗೆ ಎತ್ತಿಟ್ಟು ಅದು ಹಂಗೆ ಇರುತ್ತಷ್ಟೇ, ಏನು ಬದಲಾಗೋದಿಲ್ಲ. ನಮ್ಮ ಹಳೆ ಮನೇಲಿ ಇದ್ದಾಗಲೂ ಹೇಳಿದ್ರು, ಅದ್ಯಾವುದೋ ಕೆಲವೊಂದು ರೀಲ್ಸ್ ಬರ್ತದೆ ಎಲ್ಲ ಹಳೆ ಸೀರೆ ರೇಷ್ಮೆ ಸೀರೆ ತಗೋತೀವಿ ಅಂತ. ಆ ಥರ ರೀಲ್ಸ್ ಎಲ್ಲ ನೋಡಿ ತೋರಿಸಿ ಹೇಳಿದ್ರು ದುಡ್ಡು ಬರುತ್ತೆ ನೋಡು ಅಂತ. ನನಗೂ ಆಗ ಒಪ್ಪಿಗೆ ಇರಲಿಲ್ಲ, ಈಗಲೂ ಇಲ್ಲ. ಈಗ ಒಂದು 50% ಆ ಕಡೆ ಮನಸ್ಸಿದೆ, ಈ ಕಡೆ ಮನಸ್ಸು ಒಂದು 50% ಐತೆ. 100% ಆಗೋವರೆಗೂ ನಾನು ಕಾಯ್ತೀನಿ. ನೋಡೋಣ. ತುಂಬ ಚೆನ್ನಾಗಿದೆ. ಆದರೆ ಕೆಲವೊಂದು ಸೀರೆಗಳು ಚೆನ್ನಾಗಿದ್ದಾವೆ. ಅದರಲ್ಲಿ ನಮ್ಮ ಮಗಳಿಗೆ ಏನಾದರೂ ಹೊಲಿಬೇಕಾಯ್ತಾ? ನಮ್ಮ ಜಾನೆ ಮಗಳಿಗೆ ಏನಾದರೂ ಹೊಲಿತೀನಿ. ಕೆಲವೊಂದು ಉಟ್ಕೊಳಕ್ ಬರೋ ಅಂತ ಸ್ಯಾರಿನ ನಾನು ಒಂದೊಂದಿನ ಉಟ್ಕೋತಾ ಬ್ಲೌಸ್ ಹಾಕೊಂಡು ಉಟ್ಕೊಂಡು ಅಂಗಳದಲ್ಲಿ ಅಡುಗೆ ಮಾಡಲೇಬೇಕು. ಒಂದು ಸೀರಿಯಲ್ ಅಂತೂ ಗ್ಯಾರಂಟಿ ಮಾಡ್ತೀನಿ. ಯಾರೋ ತುಂಬಾ ಪದೇ ಕಮೆಂಟ್ ಮಾಡ್ತಾರೆ. ಏನ್ ಗೊತ್ತಾ, ಬೆಳಗ್ಗೆ ಬೇಗ ಎದ್ದು ನಾವು, ನನ್ಗೆ ಸೀರೆ ಉಡೋದೆಲ್ಲ ಅಷ್ಟು ಬೇಗ ಬರಲ್ಲ. ಉಟ್ಕೋತೀನಿ, ಸೀರೆ ಉಟ್ಕೊಳಲ್ಲ ಅಂತಲ್ಲ. ಆದ್ರೆ ಕೆಲವರೆಲ್ಲ ಎಷ್ಟು ಫಾಸ್ಟಾಗಿ ಸೀರೆ ಉಡ್ತಾರೆ ಗೊತ್ತಾ, ಆ ಥರ ಎಲ್ಲ ಬೇಗ ಉಡಕ್ ಬರಲ್ಲ. ನನ್ನ ಮಗಳಿಗೆ ಸ್ಕೂಲು ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಬೇಕು, ಟೈಮ್ ಆಗಲ್ಲ. ಅದಕ್ಕೋಸ್ಕರ ಮಾಡಿಲ್ಲ. ಮಾಡ್ತೀವಿ ನೆಕ್ಸ್ಟ್ ವಾರದೊಳಗಡೆ ಯಾವಾಗಾದ್ರೂ ಒಂದಿನ ಸೀರೆ ಉಟ್ಕೊಂಡು. ಸ್ವೀಟೇ ಮಾಡಬೇಕು. ಆಯ್ತು, ಸ್ವೀಟೇ ಮಾಡ್ತೀನಿ. ಸ್ವೀಟೇ ಮಾಡ್ತಾರೆ. ನಿಮ್ ಕಮೆಂಟ್ಗೆ ಇವಾಗ ಉತ್ತರ ಸಿಕ್ತು ಅನ್ಕೋತೀವಿ ನಾವು. ಯಾರೋ ಒಬ್ರು ಕೇಳ್ತಾ ಇರ್ತೀರಲ್ವಾ ಅಂಗಳದಲ್ಲಿ ಅಡುಗೆ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೇನು ಹೇಳ್ಬೇಕು ಅಂದ್ರೆ, ಅದು ನನ್ನ ತಮ್ಮ ಸೀರೆ ಕೊಡಿಸ್ತಾ ಅಂತ ಹೇಳಿದ್ನಲ್ಲ ಆಗ್ಲೇ, ಅವನ್ನ ಫಸ್ಟು ಮೊದಲನೇ ಸಂಬಳದಲ್ಲಿ ನಾನು ನಮ್ಮ ಅಮ್ಮಂಗೆ ಏನೂ ಕೊಡಿಸ್ಲೇ ಇಲ್ಲ. ಅದೊಂದು ವರ್ಗು ನನಗೆ ಈಗಲೂ ಐತೆ.
ಏನು ಕೊಡ್ಸೋಂಗಿಲ್ಲ. ಅವನೇ ಪುಣ್ಯವಂತ. ಅಟ್ಲೀಸ್ಟ್ ಅವ್ನು ಕೊನೆ ಪಕ್ಷ ಒಂದು ಮೊದಲನೇ ಸಂಬಳ ಬಂದಿನ ಆ ದುಡ್ಡಲ್ಲಿ ಸೀರೆ ತಟ್ಕೊಟ್ಟಿದ್ದ. ಹೌದು, ಅದು ಅವನಿಗೆ ಅನ್ನಿಸ್ತಾ ಅಥವಾ ಯಾವ ತರ ನಿಮ್ಗೇನಾದ್ರು ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೂ. ನಾನು ಬೆಂಗಳೂರಲ್ಲಿ ತುಂಬಾ ಅದೃಷ್ಟವಂತ ಅಂತಾನೆ ಹೇಳ್ಬೋದು. ಎಲ್ಲ ಬಿಟ್ರಿ ಹೋಗ್ಲಿ, ಅಟ್ಲೀಸ್ಟ್ ಕೊನೆ ಪಕ್ಷ ನಾನು ಯೂಟ್ಯೂಬ್ ಚಾನಲ್ ಮಾಡಿದೆ, ಅದರಿಂದ ದುಡ್ಡು ಬಂದಾಗಲಾದ್ರೂ ಮೊದಲನೇ ಪೇಮೆಂಟ್ ಬಂತು ಯೂಟ್ಯೂಬಿಂದ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮತಿಯವ್ರಿಗಾದ್ರೂ ಏನಾದ್ರು ತಂದ್ಕೊಡ್ಬೇಕಿತ್ತು. ನಿಜ, ಅದು ಏನೋ ತಂದ್ಕೊಡ್ಲಿಲ್ಲ ನಾನು. ಅದಕ್ಕೋಸ್ಕರ ಖಂಡಿತ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಯೂಟ್ಯೂಬ್ ಪೇಮೆಂಟಿಂದನೇ ತುಂಬ ಚೆನ್ನಾಗಿರೋ ಸ್ಯಾರಿನ ನಮ್ಮ ಶ್ರೀಮತಿಯವ್ರಿಗೆ ಕೊಡಿಸ್ತೀನಿ. ಖಂಡಿತ ಒಂದು ಒಳ್ಳೆ ಸೀರೆ ಕೊಡಿಸ್ತೀನಿ. ನೀನು ಯಾವ್ದು ಕೊಡಿಸ್ತೀವಿ ಅದು ಆ ಸ್ಯಾರಿ ನಾನು ಉಟ್ಕೋತೀನಿ. ಇಲ್ಲ, ಫಸ್ಟ್ ಆ ಸ್ಯಾರಿನ ದೇವ್ರಿಗೆ ಇಡ್ತೀನಿ, ಲಕ್ಷ್ಮಿಗೆ. ಹೌದಾ? ಲಕ್ಷ್ಮಿಗೆ ಇಟ್ಟರೆ ಅದು ಉಟ್ಕೋಬೋದಾ? ನಾವು ಉಟ್ಕೋಬೋದಲ್ಲ? ಲಕ್ಷ್ಮಿಗೆ ಇಟ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ನಾವ್ ಯಾವಾಗ ಬೇಕಾದ್ರೂ ಉಟ್ಕೋಬೋದು ಆ ಸ್ಯಾರಿ. ಹಾಗಾದ್ರೆ ಆಮೇಲೆ ಅದು ನೀನ್ ಯಾಕೆ ಮೊದಲನೇ ಪೇಮೆಂಟ್ ಅಲ್ಲಿ ಕೊಡ್ಸಕ್ಕಾಗಿಲ್ಲ ಗೊತ್ತಾ ನನ್ಗೆ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫಸ್ಟ್ ಲಕ್ಷ್ಮಿ ತಾಯಿಗೆ ಇಡ್ಲಿ ಅಂತ ಹೇಳ್ಬಿಟ್ಟು ಕೊಡ್ಸಕ್ಕಾಗಿಲ್ಲ ಅನ್ಸುತ್ತೆ. ಸರಿ, ಮತ್ತೇನಾದ್ರೂ ಹೇಳೋದಿದ್ಯಾ? ಇಷ್ಟೊತ್ತು ಈ ಸ್ಯಾರಿಗಳನ್ನೆಲ್ಲ ನೋಡಿದ್ರಲ್ವಾ? ಈ ಸೀರೆಗಳಲ್ಲಿ ನಿಮ್ಗೆ ಯಾವ ಸ್ಯಾರಿ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಮರೀದೆ ಕಮೆಂಟ್ ಮಾಡಿ. ಆಮೇಲೆ ಅಷ್ಟೇನಾ? ಅಷ್ಟೇ. ಸರಿ, ಇಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.